ಇನ್ನು ಬೆಂಗಳೂರಿಗೆ ಬಂದಿದ್ದಾರೆ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗುವುದು. ಹೈಕಮಾಂಡ್ ಪ್ರತಿನಿಧಿಯಾಗಿ ಇಬ್ಬರು ಇರ್ತಾರೆ. ಏರ್ಪೋರ್ಟ್ ನಲ್ಲಿ ಇಬ್ಬರನ್ನು ಕೂಡ ಡಿಕೆಶಿ ಸ್ವಾಗತಿಸಿದ್ದಾರೆ. ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಐಸಿಸಿ ಕೆಸಿ ವೇಣುಗೋಪಾಲ್, ಕರ್ನಾಟಕದ ಇನ್ಚಾರ್ಜ್ ರಣದೀಪ್ ಸುರ್ಜೇವಾಲಾ ಇಬ್ರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಸ್ವತಃ ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ದಾರೆ. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ನ ಪ್ರತಿನಿಧಿಗಳಾಗಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ನ ಇನ್ಚಾರ್ಜ್ ರಣದೀಪ್ ಸುರ್ಜೇವಾಲಾ, ಕರ್ನಾಟಕ ಇನ್ಚಾರ್ಜ್ ಇಬ್ರು ಇರ್ತಾರೆ. ಇಬ್ಬರನ್ನು ಕೂಡ ಡಿಕೆ ಶಿವಕುಮಾರ್ ಸ್ವಾಗತಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಇದ್ದಾರೆ, ಅಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಸಂಜೆ 4 ಗಂಟೆಗೆ ನಡೆಯಲಿರುವಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗೋದಕ್ಕೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ನ ಪ್ರತಿನಿಧಿಗಳಾಗಿ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಇರ್ತಾರೆ. ಏರ್ಪೋರ್ಟ್ ದೃಶ್ಯ ಇದು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದೃಶ್ಯ. ಕೆಸಿ ವೇಣುಗೋಪಾಲ್ ಅವರು ಬರ್ತಾ ಇರುವಂತ ದೃಶ್ಯ ನೋಡ್ತಾ ಇದೆ. ಐವನ್ ಡಿಸೋಜಾ ಅವರಲ್ಲಿ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದೆ. ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಕ್ರೂಷಿಯಲ್ ಮೀಟಿಂಗ್ ಏನಿತ್ತು, ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನು ತೆಗೆದುಕೊಂಡಂತ ಮೀಟಿಂಗ್, ಆ ಮೀಟಿಂಗ್ ಅಲ್ಲಿ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಇಬ್ಬರು ಕರ್ನಾಟಕಕ್ಕಾಗಮಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ಡಿಸಿಎಂ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರ ಆಕ್ಷೇಪ ಇರೋದು ಮಾಡಬೇಡಿ ಅಂತ, ಸ್ವತಃ ಡಿಸಿಎಂ ಆಗಿದ್ದಂತ ವ್ಯಕ್ತಿ ಡಿಸಿಎಂ ಬೇಡ ಅಂತ ಹೇಳಿದ್ರೆ ಹೈಕಮಾಂಡ್ ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡುತ್ತೆ? ಈಗಿರುವಂಥ ವ್ಯವಸ್ಥೆ ಒಳಗಡೆ ಸರ್ಕಾರದಲ್ಲಿ ಡಿಸಿಎಂ ಮಾಡಬೇಡಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದಕ್ಕೆ ಭಾಳ ಪ್ರಮುಖವಾದ ಕಾರಣ ಅಂತಂದರೆ ಒಂದು ರೀತಿ ಪವರ್ ಸೆಂಟರ್ ಸೃಷ್ಟಿ ಆಗ್ತಕ್ಕಂಥ ಅಪಾಯ ಇದೆ. ಯಾಕೆಂದರೆ ಈ ಹಿಂದೆ 23ರಲ್ಲಿ ಅಧಿಕಾರಕ್ಕೆ ಬಂದಾಗ CM ಆಗಿದ್ದಂಥ ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಮಧ್ಯೆ ನಾಯಕತ್ವ ಸಂಬಂಧಪಟ್ಟಾಗ ಒಂದು ಒಡಂಬಡಿಕೆ ಆಗಿತ್ತು. ಇಬ್ಬರನ್ನು ಕೂಡ ಸಮಾನವಾಗಿ ಪರಿಗಣಿಸಬೇಕು ಅನ್ನುವಂಥ ಕಾರಣಕ್ಕಾಗಿ 2 ಸ್ಥಾನಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ಮಾಡಿತ್ತು. ಹಾಗಾಗಿ CM DCM ಆಗಿತ್ತು. ಆದರೆ ಈಗ ಪೂರ್ಣ ಪ್ರಮಾಣದ ಸರ್ಕಾರದೊಂದಿಗೆ ತಾವೇ ಪ್ರಭಾವಿಯಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಇನ್ನೊಂದು ಪವರ್ ಸೆಂಟರ್ ಸೃಷ್ಟಿ ಆಗಬಾರ್ದು ಅಂತಕ್ಕಂಥ ಇರಾದೆಯನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಹೈಕಮಾಂಡ್ ಮುಂದೆ ಅಂಥ ಒಂದು ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತಂದರೆ ಪರಿಶಿಷ್ಟ ಜಾತಿಗೊಂದು, ಅಲ್ಪಸಂಖ್ಯಾತರಿಗೊಂದು, ಹಿಂದುಳಿದವರಿಗೊಂದು, ಲಿಂಗಾಯತರಿಗೊಂದು ಈ ರೀತಿಯಾಗಿರುವಂಥ ಜಾತಿ ಸಮೀಕರಣ ಮಾಡೋದ್ರ ಮೂಲಕ DCM ಹುದ್ದೆಯನ್ನು ಸೃಷ್ಟಿ ಮಾಡಿ ಆ ಸಮುದಾಯಗಳನ್ನು ಕೂಡ ಓಲೈಕೆ ಮಾಡ್ತಕ್ಕಂಥ ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ಕೂಡ ಈಗಾಗಲೇ ಹೈಕಮಾಂಡ್ ಮೊದಲೇ ಮಂಡನೆಯಾಗಿದೆ. ಆ ಕಾರಣಕ್ಕಾಗಿ ಆ ಸಮುದಾಯಗಳನ್ನು ಕೂಡ ವಿಶ್ವಾಸ ತೆಗೆದುಕೊಳ್ಳುವ ಕಾರಣಕ್ಕಾಗಿ DCM ಮಾಡಬೇಕು ಅನ್ನೋಂಥ ಒತ್ತಾಯ ಇದೆ. ಈಗ DCM ಪರಿಶಿಷ್ಟ ಜಾತಿಯಲ್ಲಿ
ಬಲಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರನ್ನ DCM ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ಅಂತಿಮಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನಿತರ DCM ಹುದ್ದೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾಗಿದೆ. ಒಂದೊಮ್ಮೆ ಈ ರೀತಿಯಾಗಿರುವಂಥ 4 ಸಮುದಾಯಗಳಿಗೆ 4 DCM ಕೊಟ್ಟಿದ್ದೆ ಆದರೆ ಪವರ್ ಸೆಂಟರ್ಗಳು ಸೃಷ್ಟಿಯಾಗುತ್ತೆ. ಆಗ ಸಹಜವಾಗಿ ಮುಖ್ಯಮಂತ್ರಿಗಳ ಒಟ್ಟಾರೆ ತೀರ್ಮಾನವು ಬೇರೆ ಬೇರೆ ಹಂತದಲ್ಲಿ ವಿಶ್ಲೇಷಣೆ ಒಳಪಡತಕ್ಕಂಥ ಮತ್ತು ತಕ್ಷಣದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂಚಿತವಾಗಿ DCM ಅನ್ನು ಕೂಡ ಕನ್ಸಿಡರ್ ಮಾಡಬೇಕಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಆ ಕಾರಣಕ್ಕಾಗಿ ಅಂತಿಮವಾಗಿ DCM ಮಾಡೋದು ಬೇಡ ಅಂತಕ್ಕಂಥ ಇರಾದೆಯನ್ನು ಶಿವಕುಮಾರ್ ಅವರು ವ್ಯಕ್ತಪಡ್ತಾರೆ. ಆದರೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಪರಿಶಿಷ್ಟ ಜಾತಿಯಲ್ಲಿ ಪ್ರಿಯಾಂಕಾ ಖರ್ಗೆ, ಡಾಕ್ಟರ್ G ಪರಮೇಶ್ವರ್, ಮುನಿಯಪ್ಪ ಅವರ ಹೆಸರು ಕೂಡ ಬಹಳ ಪ್ರಮುಖ ಕೇಳಿ ಬರ್ತದೆ. ಇನ್ನೊಂದು ಕಡೆ ನೀವು ಲಿಂಗಾಯತರಲ್ಲೂ ಕೂಡ ಒಂದು DCM ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ಅಲ್ಪಸಂಖ್ಯಾತರಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಜೊತೆಗೆ ಹಿಂದುಳಿದ ವರ್ಗದಿಂದ ಸೇರಿರ್ತಕ್ಕಂಥವ್ರಿಗೆ ಕೂಡ ಒಂದು DCM ಹುದ್ದೆ ಕೊಟ್ಟಿದ್ದೆ. ಆದರೆ ಈಗ ಹಿಂದುಳಿದ ವರ್ಗದಿಂದ ಈಗಾಗಲೇ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯರು ರಾಜೀನಾಮೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಆ ಸಮುದಾಯವನ್ನು ಕೂಡ ಓಲೈಕೆ ಮಾಡ್ತಕ್ಕಂಥದ್ದು ತುಂಬಾ ಅನಿವಾರ್ಯ. ಈ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅನಗತ್ಯ ಜಾತಿಗೊಂದು DCM ಅನ್ನೋದು ಅನಗತ್ಯ ಗೊಂದಲಕ್ಕೆ ಕಾರಣ ಆಗಲ್ವಾ ಅಂತ ಪ್ರಶ್ನೆ. ಯಾಕಂತಂದ್ರೆ ನೀವು ಈಗಾಗಲೇ ಹೇಳಿದ್ರಿ, ದಲಿತರಲ್ಲಿ ಕೊಡೋದಿದ್ರೆ ಬಲಗೈ ಕೊಡಬೇಕಾ ಎಡಗೈ ಕೊಡಬೇಕಾ ಅಂತ ಬರುತ್ತೆ. ನಾವು ಹಿಂದುಳಿದ ವರ್ಗ ಅಂತ ತೆಗೆದುಕೊಂಡ್ರು 2A 100 ಜಾತಿಗಳಿದ್ದಾವೆ, ಯಾರಿಗೆ ಕೊಡ್ತೀರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ, ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಎಸ್, ಅದು ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದೆ. ಯಾಕೆಂತಂದರೆ ಈ ದಲಿತ ರೈಟ್ ಲೆಫ್ಟ್ ಅಂತಕ್ಕಂಥ ಏನಿದೆ, ಇದು ಈ ಜಾಗೃತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮತ್ತು ಸರ್ಕಾರದ ವಿರುದ್ಧ ಒಂದು ನಿಲುವುಗಳನ್ನು ಪ್ರದರ್ಶನ ಮಾಡಬಹುದಾಗಿರ್ತಕ್ಕಂಥ ಅಷ್ಟರ ಮಟ್ಟಿಗೆ ಇದು ಭಾಳ ಜಾಗೃತವಾಗಿರುವಂಥ ಹಿನ್ನೆಲೆಯಲ್ಲಿ ಲೆಫ್ಟ್ ರೈಟ್ಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕೂಡ ಭಾಳ ಕ್ರೂಷಲ್. ಇದ್ರ ಜೊತೆಗೆ ಈ ಬ್ಯಾಕ್ವರ್ಡ್ಗಳಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದರೂ ಕೂಡ ರಾಜಕೀಯ ಪ್ರಜ್ಞೆಯ ಕಾರಣಕ್ಕಾಗಿ ರಾಜಕೀಯ ತೀರ್ಮಾನವನ್ನು ಪ್ರಕಟಿಸಬಹುದಾಗಿರ್ತಕ್ಕಂಥ ಕೆಲವೇ ಸಮುದಾಯಗಳಿದ್ದಾವೆ. ಆ ಸಮುದಾಯಗಳಿಗೆ ನೀವು ಆದ್ಯತೆ ಕೊಟ್ಟಿದ್ದಾದರೆ ಇನ್ನುಳಿದಿರ್ತಕ್ಕಂಥ ಸಮುದಾಯಗಳು ಸಹಜವಾಗಿ ಇನ್ನೊಂದು ಕಡೆ ವಾಲ್ತಕ್ಕಂಥ ಅಪಾಯ ಕೂಡ ಇದೆ. ಹಾಗಾಗಿ ಯಾವ ಸಮುದಾಯಗಳನ್ನು ಓಲೈಕೆ ಮಾಡ್ತಕ್ಕಂಥದ್ದು, ಯಾವ ಸಮುದಾಯಗಳನ್ನು ಪರಿಗಣಿಸಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ. ಯಾಕಂದರೆ ಒಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಇದ್ದರು, ಅವರು ಕುರುಬ ಜಾತಿಗೆ ಸೇರಿದ್ರು. ಹಿಂದುಳಿದಿರ್ತಕ್ಕಂಥ ಈಡಿಗ ಸಮುದಾಯಕ್ಕೆ ಅವಕಾಶಗಳನ್ನು ಕೊಡಲಾಗುತ್ತಾ ಅಥವಾ ಇತರ ಹಿಂದುಳಿದ ಸಮುದಾಯದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಜಾತಿಗಳಿಗೆ ಅವಕಾಶ ಕೊಡಲಾಗುತ್ತಾ, ಇದು ಕೂಡ ಬಹಳ ಪ್ರಮುಖ. ಯಾಕಂದರೆ ಮೈನ್ಯೂಟ್ ಕಮ್ಯುನಿಟಿಗಳನ್ನು ಕೂಡ ಪರಿಗಣಿಸಬೇಕಾಗಿರ್ತಕ್ಕಂಥ ಅಗತ್ಯತೆ ಇರುವಂಥ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಭಿಪ್ರಾಯ ಅಂದರೆ DK ಶಿವಕುಮಾರ್ ಅಭಿಪ್ರಾಯಗಳು ಏನಾಗಿರುತ್ತೆ, ಅವರು ಯಾರನ್ನ DCM ಮಾಡಲಿಕ್ಕೆ ಅಂದರೆ ಒಲವನ್ನು ವ್ಯಕ್ತಪಡಿಸಬೇಕು. ಒಂದೊಮ್ಮೆ ಏನಾದರೂ ಕೂಡ DCM ಸೃಷ್ಟಿ ಮಾಡೋದೇ ಆದರೆ ಇದ್ರ ಜೊತೆಗೆ ಅಲ್ಪಸಂಖ್ಯಾತರಲ್ಲಿ ಮಾಡೋದಾದರೂ ಕೂಡ ಯಾರಿಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ. ಯಾಕಂದರೆ ಮುಖ್ಯಮಂತ್ರಿಗೆ ಆಗ್ತಕ್ಕಂಥವ್ರಿಗೆ ಅತ್ಯಂತ ಸನಿಯೇ ಇರತಕ್ಕಂಥವ್ರು DCM ಆದರೆ ಪರವಾಗಿಲ್ಲ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರ ಆಪ್ತರಿಗೆ ಈ ಒಂದು ಹೊಣೆಗಾರಿಕೆ ಕೊಟ್ಟಿದ್ದೆ ಆದರೆ ಅದು ಎಲ್ಲ ಒಂದು ಕಡೆ ಒಂದು ಪರ್ಯಾಯವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಬೆಳೆಯುವಂಥ ಅಪಾಯಗಳು ಕೂಡ ಇದೆ. ಇನ್ನೊಂದು ಕಡೆ ಲಿಂಗಾಯತರದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಬಾರಿ 8 ಸಚಿವ ಸ್ಥಾನವನ್ನು ಲಿಂಗಾಯತ ಸಮುದಾಯಕ್ಕೆ ನೀಡಲಾಗಿತ್ತು. ಈ ಬಾರಿ ಹಾಗಾದರೆ ಯಾರಿಗೆ ಕೊಡಲಾಗತ್ತೆ? ಈಗಾಗಲೇ 3 ವರ್ಷಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಅವಕಾಶವನ್ನು ಕೊಡಲಾಗತ್ತಾ ಅಥವಾ ಅವರನ್ನು ಪಕ್ಷದ ಜವಾಬ್ದಾರಿಯಲ್ಲಿ ಇಡುವಂಥ ಪ್ರಯತ್ನಗಳಾಗತ್ತಾ? ಇವು ಕೂಡ ಬಹಳ ಪ್ರಮುಖ. ಹಾಗಾಗಿ ಯಾರನ್ನು ಪರಿಗಣಿಸಲಾಗತ್ತೆ, ಈ ಲಿಂಗಾಯತರಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವರ್ಗಗಳಿದ್ದಾವೆ. ಪಂಚಮಸಾಲಿ ಸಮುದಾಯಕ್ಕೆ ಕೊಡಲಾಗತ್ತಾ, ಬಣಜಿಗ ಸಮುದಾಯಕ್ಕೆ ಕೊಡಲಾಗತ್ತಾ ಅಥವಾ ಇನ್ನಿತ ಸಾಧಾರಣ ಸಮುದಾಯಕ್ಕೆ ಕೊಡಲಾಗತ್ತಾ, ಬೇರೆ ಬೇರೆ ಯಾವ ಸಮುದಾಯಕ್ಕೆ ಕೊಡಲಾಗತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ. ಅಂದರೆ ಎಲ್ಲವೂ ಕೂಡ ಯಾರಿಗೆ ಕೊಟ್ಟರೂ ಕೂಡ ಅಲ್ಲಿ ಚರ್ಚೆ ಆಗೇ ಆಗತ್ತೆ. ಹಾಗಾಗಿ ಈ ಜಾತಿ ಸಮೀಕರಣವನ್ನು ಹೇಗೆ ನಿಭಾಯಿಸಲಾಗುತ್ತೆ, ಜಾತಿ ಸಮೀಕರಣದ ಆಧಾರದ ಮೇಲೆ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಪೂರಕವಾಗ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಹೈಕಮಾಂಡ್ನ ನಿರ್ಧಾರಗಳು ಏನಾಗುತ್ತೆ ಅಂತಕ್ಕಂಥ ಕುತೂಹಲ. ಇವೆಲ್ಲವೂ ಕೂಡ ಒಂದು ಫೈನಲೈಸ್ ಆಗದೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಕೂಡ ನಿಗದಿ ಮಾಡ್ತಕ್ಕಂಥದ್ದು ಕೂಡ ಬಹಳ ಕಷ್ಟ. ಈಗ ಶಾಸಕಾಂಗ ಪಕ್ಷ ಸಭೆಯಾಗಿ ನಾಯಕನ ಆಯ್ಕೆಯನ್ನು ಪೂರ್ಣ ಆಗ್ಬೋದು, ಆದರೆ ಇನ್ನುಳಿದಿರ್ತಕ್ಕಂಥ ತೀರ್ಮಾನಗಳು ತೆಗೆದುಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಯಾವ ಸಮುದಾಯವನ್ನು ಪರಿಗಣಿಸಲಾಗುತ್ತೆ, ಯಾವ ಸಮುದಾಯದ ಓಲೈಕೆಗೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಮುಂದಾಗುತ್ತೆ ಅಂತಕ್ಕಂಥ ಕುತೂಹಲ ಇದ್ದೇ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.